ಹಾಯ್, ಹಲೋ, ಎಲ್ರು ಹೇಗಿದ್ದೀರಾ? ಫಸ್ಟ್ ಟೈಮ್ ಒಂದು ವೀಲಾಗ್ ಮಾಡ್ಬೇಕನ್ನಿಸ್ತು, ಸೊ ಹಾಗಾಗಿ ಮಾಡ್ತಾ ಇದೀನಿ. ಯಾಕೆ ಅಂತ ನಾವು ಹೋಗ್ತಿರೋ ಪ್ಲೇಸು ಅಂತದ್ದು. ಸೊ ಇಲ್ಲಿಂದ ನಾವು ಹೊರಟಿದ್ದು ಹಿರಿಯೂರಿಂದ ಹುಳಿಯಾರ್ ರಸ್ತೆ ಮೂಲಕ ಒಂದೂರ್ಗೆ. ಈ ಊರಿಗೆ ಹೋದ ತಕ್ಷಣ ಫಸ್ಟ್ ನಮಗೆ ಕಂಡಿದ್ದು ಈ ತರ ದೊಡ್ಡ ಜಾತ್ರೆ. ಈ ಜಾತ್ರೆ ಎಷ್ಟು ದೊಡ್ಡದಿತ್ತು ಅಂತಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ಜಾತ್ರೆ ನೋಡಿದ್ದು. ಸೊ ಜಾತ್ರೆ ಎಲ್ಲ ನೋಡ್ತಾ ನೋಡ್ತಾ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಒಂದು ಪವರ್ಫುಲ್ ದೇವಿಯ ದರ್ಶನಕ್ಕೆ. ಆ ದೇವಿ ಯಾವುದು ಅಂತ ನಿಮಗೆ ಕೊನೆಗೆ ತೋರಿಸ್ತೀನಿ. ಎಷ್ಟು ಕಿವಿ ತಪ್ಪ ಅಂತಂದ್ರೆ ನಾನು ಧರ್ಮಸ್ಥಳ ತಿರುಪತಿ ಬಿಟ್ರೆ ಇಲ್ಲೇ ನೋಡಿದ್ದು ಈ ಕ್ಯೂವನ್ನು. ಹಬ್ಬ ಹೋದ್ವಿ 2 ಗಂಟೆ ಈ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಆ ಕ್ಯೂ ಅಷ್ಟು ಅದ್ಭುತವಾಗಿತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆಲ್ಲ. ಟ್ರಾಫಿಕ್ ಕೂಡ ಹಾಗೆ ಇತ್ತು, ಜನನೂ ಹಾಗೆ ಬರ್ತಾ ಇದ್ರು ಸುತ್ತಮುತ್ತ ಊರುಗಳಿಂದ. ಇಷ್ಟು ಜನ ಇದ್ದಾರೆ ಅಂತಂದ್ರೆ ಆ ದೇವಿಯ ದರ್ಶನ ಮಾಡ್ಲೇಬೇಕು, ಅಷ್ಟು ಆ ಪವರ್ಫುಲ್ ದೇವಿ ಇದ್ದಾಳೆ. ಆ ದೇವಿ ಯಾರಂತ ಗೊತ್ತಾಗ್ಬೇಕು ಅಂತಂದ್ರೆ ಕೊನೆವರೆಗೂ ವಿಡಿಯೋ ನೋಡಿ. ಈ ಕೊನೆಯಲ್ಲಿ ಆ ದೇವಿಯ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ. ಕೊನೆಗೂ ಹತ್ತತ್ರ ಬರ್ತಾ ಇದ್ದೀವಿ ದೇವಿಯ ದರ್ಶನಕ್ಕೆ. ಇದು ದೇವಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತ್ಕೊಂಡು ನಾವೆಲ್ಲರೂ ಕೂಡ ಕೊನೆಯದಾಗ ಒಂದ್ಸರಿ ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂತ ಹೇಳಿ ನೋಡ್ತಾ ಇದೀವಿ. ಈಗ ದೇವಿಯ ದರ್ಶನಕ್ಕೆ ಒಳಗೆ ಹೋಗ್ತಾ ಇದ್ದೀವಿ. ಇವರೇ ಶ್ರೀ ಮಾಡಾಳ್ ಗೌರಮ್ಮ ದೇವಿ. ಈ ದೇವಿಯ ವಿಶೇಷ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಗೌರಿ ಹುಣ್ಣಿಮೆ ದಿನ ಮಾತ್ರ ಈ ಗೌರಿ ದೇವಿಯನ್ನು ಇಡ್ತಾರೆ. 11 ದಿವಸ ಈ ಗೌರಿಯನ್ನ ಇಡ್ತಾರೆ. ಹಾಗಾಗಿ ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಇದು ಎಷ್ಟು ಪವರ್ಫುಲ್ ಅಂತಂದ್ರೆ ಇಲ್ಲಿ ಬಂದಿರೋ ಜನನೇ ನೀವು ನೋಡ್ಬೋದು. ಇಲ್ಲಿ ದೇವಿಗೆ ಹರಕೆ ಕಟ್ಕೊಂಡು ಕರ್ಪೂರದ ಮೂಲಕ ಹರಕೆನ ತೀರಿಸ್ತಾರೆ. ಅಲ್ಲಿಂದ ನಂತರ ನಾವು ಬಂದಿದ್ದು ಪ್ರಸಾದಕ್ಕೆ. ದೇವರು ಅಂದ್ಮೇಲೆ ಅಲ್ಲಿ ಪ್ರಸಾದ ಇರಲೇಬೇಕು. ಆ ಪ್ರಸಾದವನ್ನು ನಾವು ತಿನ್ಲೇಬೇಕು. ಏನು ದೇವ್ರ ಪ್ರಸಾದ ತಿನ್ನೋದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ. ಸೊ ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ಜಾತ್ರೆ ಮುಗಿಸ್ಕೊಂಡು ಹಿರಿಯೂರ್ ಕಡೆಗೆ. ಸೊ ಎಲ್ರಿಗೂ ಬಾಯ್ ಬಾಯ್.